ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಬ್ಲಾಗ್. ಅದು 6 ತಿಂಗಳಾದ್ಮ್ಯಾಗ ಮತ್ತೆ ಕ್ಯಾಮ್ರಾ ಚಾಲೂ ಮಾಡೇವಿ. ಇವತ್ತು ಸಂಡೇ ಐತನೋ ಸಂಬಂಧ ನಾವು ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡೇವಿ. ಇನ್ನೊಬ್ಬ ನಮ್ಮ ದೋಸ್ತು ಬರ್ತಾನೆ, ಅವ ಟೋಲ್ ಬಲ್ಲಿ ನಿಂತಿನ ಅಂತ ಹೇಳ್ಯಾನ. ಏನು ಗೊತ್ತಿಲ್ಲ ಬಂದಾನ ಇಲ್ಲ ಅನ್ನೋದು, ಅಲ್ಲಿ ಹೋಗಿಂದೆ ಗೊತ್ತಾಗೋದಿಲ್ಲ ಅವ ಬಂದಾನ ಇಲ್ಲ ಅಂತ. ನಮ್ಮ ರೋಡ ಎಂದೂ ಸುಧಾರಿಸಂಗಿಲ್ಲ. ಮೊದಲು ಗಾಡ್ಯಾಗ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕ್ರಿ. ಓಕೆ, ಟೋಲ್ ಬಂತ. ನಮ್ಮದು 2 ವೀಲರ್ ಐತಲ್ಲ, ಇದಕ್ಕೇನು ಚಾರ್ಜ್ ಇರೋಂಗಿಲ್ಲ. ನಾವು ಹಿಂಗೆ ಶೌನ್ ಇಲ್ಲಿ ಒಳಗಿಂದ ಹೋಗ್ಬಿಡೋದು. ಗಾಡಿಯರೇ ಕಾಣತಿಲ್ಲ, ಬಂದವ ನಿತ್ತಾನೆ ಅಲ್ಲಿ ನೋಡಬೇಕು. ಹೇಳಿಲ್ಲ ಸ್ವಾಮಿಗಳಿನ್ನ ಬಂದಿಲ್ಲ ಛೇ. ಮಗ ನನಗೆ ಅವಾಗೆ ಬಿಟ್ಟಿನ ಅಂತ ಹೇಳೇನ, ಇನ್ನೂ ಬಂದಿಲ್ಲ. ಬಂದಾನ ಇಲ್ಲೇ ಅದಾನ. ಚಲೋ ಬಾ, ಮುಂದಿನ ಫ್ಯೂಲ್ ಬ್ಯಾಂಕ್ನ ಹಾಕ್ಸ್ಕೊಳ್ಳೋಣ. ಮುಂದಿನ ಫ್ಯೂಲ್ ಬ್ಯಾಂಕ್ಸ್ನ ಹಾಕ್ಸೋಣ. ಇಲ್ಲಿ ಗದ್ಲು ಭಾಳ ಐತಿ. ಇರಲಿ ಬಾ, ಅಲ್ಲಿ ಮುಂದೆ ಹಾಕ್ಸೋಣ ಬಾ. ಮುಂದೆ ಫ್ಯೂಲ್ ಬ್ಯಾಂಕ್ನಾಗ ಐತೆ ನಾನು. ಇಲ್ಲಿ ಕಂಡಪಟ್ಟೆ ಗದ್ಲು ಐತ್ರಿ. ಇಲ್ಲಿ ಏರು ಬಂದದ. ನಮ್ಮ ಸ್ವಾಮಿಗಳ ಗಾಡ್ಯಾಗ ಸ್ವಲ್ಪ ಮುಂದಿನ ಗಾಲಿ ಹವಾ ಕಮ್ಮಿ ಐತಂತ್ರಿ. ನಾವು ದಿಢೀರಂತ ತಯಾರಾಗ್ಯಾವ ರೈಡಿಗೆ, ಮತ್ತು ಹಿಂಗೆ ಆಗುದಿಲ್ಲ. ಪೆಟ್ರೋಲು ನಮ್ದ್ರ ಗೊತ್ತಿಲ್ವೇ. ನಾ ಗಾಡಿ ನಿಂದ್ರಿಸಿ 3-4 ದಿನ ಆಯಿತು. ಮೊದಲು ಯಾವಾಗ ಪೆಟ್ರೋಲ್ ಹಾಕ್ಸಿ ಅನ್ನೋದು ಗೊತ್ತಿಲ್ಲ. ನೋಡು ಏನಾಕೈತಿಲ್ಲ. ನಾವು ಪೆಟ್ರೋಲ್ ಹಾಕೋರು ಯಾರು ಇಲ್ಲ. ಬಸ್ ಆಯ್ತು. ಸಾಕು ಬಿಡ್ರಿ, 1300 ಮಾಡಿರಿ. 13 ಲೀಟ್ರ್ ಹಿಡಿತೈತಿ, ಬರೋಬ್ಬರಿ ಹಿಡ್ದೈತಿ. ರೈಟ್. ಅವ ಹಾಕ್ಸ್ಕೊಳ್ಳಿ, ಹೋಗೋಣತ್. ಬಂದೇವಿ. ಮಗಂದ ಏನಾಯ್ತಂದ್ರೆ ಬೈಕ್ 3-4 ದಿನ ಆಯ್ತು ರೀ. ನಾ ಇನ್ನೊಂದು ಬೈಕ್ ಓಡಿಸತ್ತಿದ್ದೆ, ಈ ಬೈಕ್ ನಿಂದ್ರಿಸಿಬಿಟ್ಟಿದ್ನಿ. ಸೊ ಏನಾಯ್ತು, ನಾ ಪೆಟ್ರೋಲ್ ನೋಡ್ಕೊಂಡಿದ್ದಿಲ್ಲ, ಜರ್ಕ್ ಹೊಡ್ಯಾಕೆ ಚಾಲು ಆಯ್ತು. ಅದೇ ಟೈಮಿಗೆ ಪೆಟ್ರೋಲ್ ಪಂಪ್ ಇತ್ತು, ಬಡ ಹಾಕ್ಸ್ಕೊಂಡೆ ಮತ್ತೆ ಬಂದು. ನಮ್ಮ ಸಾಂಗ್ಗಳು ಫುಲ್ ಉರುಪ್ನಾಗ ಅದಾರ ಇವತ್ತು. ಈ ವಾರ 2 ವಾರ ಒಳ್ಳೆ ಜಿಮ್ ತಿಂದ್ಬಿಟ್ಟಾರೆ. ನಮ್ಗೆ ಹೋಗುನು ಹೋಗೋದು ಹೆಂಗಾರೆ ಅಲ್ರಿ. ಹೋಗೋದಕ್ಕೇನು ತೊಂದರೆ ಇಲ್ಲ. ಈ ಮಳೆ ಗಾಳಿ ಭಾಳ ಆಗಿಬಿಟ್ಟೈತಿ. ಈಗ 1 ವಾರ ಆಯಿತು, ಇಟ್ಟು ಜೋರು ಮಳೆ ಹೊಡಿಲಾತೈತ್ಲ. ಇವತ್ತು ಮುಂಜಾನೆ ಸುತ್ತಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಹೋಗೋದು. ಅದೇನು ದೇವ್ರದೇನು ಯಾರಿಗೆ ಗೊತ್ತು. ಮತ್ತು ಮಳೆ ನಿಂತು ಸ್ವಲ್ಪ ಯಾಕೋ ವೆದರು ಕ್ಲೀನ್ ಅನ್ಸೈತಿ. ಅದಕ್ಕೆ ಮತ್ತು ತಯಾರಾದೇವು. ವಾರ ಆಯ್ತು ಕಂಟಿನ್ಯೂ ಮಳೆಗಿದ್ದಕ್ಕೆ. ಇಲ್ಲಿ ನೋಡ್ರಿ, ಇದು ಇಟ್ಟು ಹೊಲದಾಗ ಅದು ನೀರದು ಹ್ಯಾಂಗೆ ನಿಂತಾವ. ನಾವಂಥ ರೈತರಿಗೆ ಎಲ್ಲ ಭಾಳ ತ್ರಾಸು. ಹೇಳಿಲ್ಲಲ್ಲ ನಾವು ಎಲ್ಲಿ ಹೊಂಟೇವಿ ಅಂತ ಹೇಳಿ. ಈಗ ನಾವು ಹೊಂಟೇವಿ ಅಂಜನಾದ್ರಿಗೆ. ಇವತ್ತು ಸಂಡೇ ಐತಿ, ಹೆಂಗೂ ಸಂಡೇ ರೈಡ್ ಅದಂಗೂ ಆಕೈತಿ, ಹೋಗಿ ಬಂದಂಗೂ ಆಕೈತಿ. ಇಲ್ಲಿ ನೋಡ್ರಿ, ಇಟ್ಟು ನೀರಾಗ ನಿಂತು ಪಾಪ. ಇಲ್ಲಿ ಹೊಲದು ಇದ್ದವ್ರದ್ದೆಲ್ಲ ಅಂಜನಾದ್ರಿ ಇಲ್ಲಿಂದ 210 ಕಿಲೋಮೀಟ್ರ್ ಅದ. ಇಲ್ಲಿದಿಂದ ಹಂಪಿಗೆ ಹೋಗೋದೈತಿ. ಟೈಮ್ ಉಳಿದ್ರೆ ಹಂಪಿಗೆ ಹೋಗೋದಾಯ್ತಂದ್ರೆ, ಇನ್ನೂ ಟೈಮ್ ಉಳಿತಂದ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋದೈತಿ. ನೋಡು ಏನು ಆಕೈತಿ ಏನಿಲ್ಲ ಅನ್ನೋದು. ಮೊದಲು ಇನ್ನೊಂದು 50 ಕಿಲೋಮೀಟ್ರ್ ಮುಂದೆ ಹೋಗೋಣತ್ತ. ಚಹಾ ಬ್ರೇಕ್ ತೊಗೊಳ್ಳೋದು, ಚಹಾದು ಕುಡ್ದೆ ಮುಂದೆ ಹೋಗೋಣತ್ತ. ಚಲೋ ತುಂಬೆ ಅವಲ್ಲ ನೀರು, ಮಸ್ತ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಮಸ್ತ್ ಐತಿ. ಬ್ಯೂಟಿಫುಲ್. ನಾವದೀವಿ ಈಗ ಇಲ್ಕಲ್ನ್ಯಾಗ. ನಮ್ಮ ದೇಶದ ಬಾವುಟ ಹೆಂಗೆ ಕಂಡೈತೆ ನೋಡ್ರಿ, ಮಸ್ತ್ ಕಾಣೋದಿಲ್ಲ.
ಇನ್ನು ಹೊಸಪೇಟೆ ಬರೀ ಜಸ್ಟ್ 91 ಕಿಲೋಮೀಟ್ರ್, ಬರೀ 91 ಕಿಲೋಮೀಟ್ರ್ ಅಷ್ಟೇ ಉಳಿತು. ಬಸ್ಸಿನ ರೋಡ್ ಮಾಡತಾರ. ನಮ್ಮ ಫ್ಲಾಗ್ ಏನು ಮಸ್ತ್ ಕಾಣತಿತ್ತು. ಬರೋ ಟ್ರಾಫಿಕ್ಕು ಹಾಗೆ ಬರ್ತಪ್ಪ. ಕ್ರಾಸ್ ಮಾಡಿದ್ದೆವು. ಇಲ್ಲೆಲ್ರಿ ನಾಷ್ಟಾಗ ನಿಂದಿಸ್ಬೇಕಲ್ಲ, ಇಲ್ಲೇನು ಸಿಗ್ತಾವು ಬಿಡ್ತಾವು ಏನೂ ಗೊತ್ತಿಲ್ಲ. ಬರಸ್ ಕುರ್ಕುರೆ. ಕೇಳೋಣ ಇಲ್ಲೇನಾದ ಸಿಗಬಹುದು. ಓಕೆ, ಚಾನು ಬಂತು. ನಮ್ಮ ದೋಸ್ತು ಇಲ್ಲೇ ಕೂತಾನ. ತಗೋಬಲಕ ಏನಿಲ್ಲ, ಒಂದು 70 ಕಿಲೋಮೀಟ್ರ್ ಹೊಡೆದದ. ಹೋಗೋಣಂತ. ಮಜಾ ಬರ್ತಾ ಇಲ್ಲ? ಇರಲಿ ಬೇಡಿ, ಇವತ್ತಾರೆ ಬಿಸಿಲು ಬೀಳಕ್ಕೆ ನಡಿಯವತ್ತಮ್ಮ. ಮಾತು ಹಚ್ಬೇಡ, ಅವ್ರು ಯಾರು ಸಿಗ್ತಾರ ಸುಮ್ಮ ಕಟ್ಕೋತ ಕೂತ್ ಬಿಡ್ತಾನೆ. ತಲೆ ಹೆಂಗೆ ತಿನ್ಬೇಕು ಬಂದವ್ರದ್ದು ಸಾವ್ಕಾರ. ಅಂಗಡಿ ಮಾಲಕ್ಕೆ ಹೋಗಿ ಬಿಡಂಗಿಲ್ಲ. ತಲೆ ತಿಂದೇ ತಿನ್ನೋದು ಎಲ್ಲರೂ. ನೋಡಿ ಬರೋಣ್ರಿ. ಬೆಳಗ್ಗೆ ಮಳೆ ಬತ್ತು ನಮ್ಮಂತ್ರ. ಗೋಳ್ಗುಮಟ ನಸಿಕ್ನಾಗ 4ಕ್ಕೆ ಬಂದದ್ರಿ. ನಸಿಕ್ನಾಗ 4ಕ್ಕೆ. ಹಾಂ, ಮತ್ತೆ ಬರ್ತೀವಿ ರೀ. ಅಂಜನಾದ್ರಿ ಬಂದು 70 ಕಿಲೋಮೀಟ್ರ್ ಅಷ್ಟೇ ಐತಿ. ಇನ್ನೊಂದು ತಾಸ್ನಾಗ ಹೋಗಿ ರೀಚ್ ಆಕ್ಕೇವಿ. ಕ್ಯಾಮ್ರಾನಾಗ ಚಾರ್ಜ್ ಇಲ್ಲ, ನೋಡೋಣ ಏನಾಕೈತಿ. ಈ ಮಿರರ್ಸ್ ಏನಾಗ್ಯಾವಂದ್ರೆ ಒಂದು ಸೈಡಿಂದ ಮುರಿದು ಬಿಟ್ಟೈತಿ. ನಾವು ಎಕ್ದಮ್ಸೆ ರೆಡಿ ಆಗಿಬಿಟ್ಟೇವಿ, ಅದ್ರ ಸಂಬಂಧ ಹಾಕ್ಲಾಕೂ ಆಗಲಿಲ್ಲ. ಇರಲಿ, ಇಲ್ಲೆಲ್ಲರ ಹೀರೋ ಶೋರೂಮ್ ಕಂದಂದ್ರೆ ತೊಗೊಂಡ್ರೆ ತೊಗೊಳು. ಮೇ ಬಿ ಎದಿ ಸಿಗಂಗಿಲ್ಲ ಹೀರೋ ಶೋರೂಮ್. ನೋಡೋಣ ಏನಾಕೈತೆ. ನಾವು ಹೋಗಿ ಮುಟ್ಟಿಂದ ಮುಂದೆ ಏನು ಪ್ಲ್ಯಾನ್ ಹಾಕೋದು ಏನು ಹೇಳಕ್ಕೂ ಬರೋಂಗಿಲ್ಲ. ಹೋಗಿ ನಾವು ಇವತ್ತೊಂದಿನ ಸ್ಟೇನೂ ಮಾಡ್ಬೋದು, ಇಲ್ಲ ಸಂಜೆಗೆ ವಾಪಸ್ಸು ಬರ್ಬೋದು. ಮಾಡೇ ಇಲ್ಲ ಈ ಕಡೆ, ಮಾಡದ ಮುಂದೆ ಮಳೆ ಅದ. ತೋರಿಸಿ ನೋಡ್ರ, ಈಗ ವ್ಯಾಪಾರಿ ಜೋರು ಐತೆ ನೋಡ್ರಿ. ಇಲ್ಲೇ ಮಳೆ ನಿಂದ್ರಿಸ್ಬೇಕ್ರಿ ಎಲ್ರಿ. ಈ ಕಡೆ ಮಾಡಿ ನೋಡ್ರಿ, ಈ ಕಡೆ ಮಾಡಿ ನೋಡ್ರಿ. 5 ನಿಮಿಷ ಮಳೆ ಬತ್ತು, ಗಾಡಿ ಇಟ್ಟು ಹೊಲಸು ಮಾಡಿ. ನಿಂತೈತ್ರಿ ಎಲ್ತಾನ ಹೋಗ್ತದ. ಹೋಗುನತ್ತ ಮುಂದಿಂದು ಮುಂದೆ ಬಿಡೋದು. ಶಿವಾಯನಮ ಲೆಫ್ಟ್ ಟರ್ನ್ ತೊಗೊಂಡೇವಿ. ಇನ್ನೇನು ಒಂದು 20 ಕಿಲೋಮೀಟ್ರ್ ಉಳಿದಿರ್ಬೋದು ಅಂಜನಾದ್ರಿ. ಇನ್ನೊಂದು 60 ತಾಸನೇ ಹೋಗ್ತೇವೆ. ಅಲ್ಲಂತೂ ಏನು ಮಳೆ ಹೊಡ್ಯಾತೈತ್ಲ. ಶಿವ ಶಿವ, ಯಾಕೋ ನಮ್ಮ ಕಡೆ ತಿರ್ಗಂಗೆ ಐತಿ, ಹೇಳಕ್ಕೆ ಬರೋಂಗಿಲ್ಲ. ಏನು ವ್ಯೂ ಆಯಿತು, ಎಷ್ಟು ನೋಡಿದ್ರು ಸಾಲಾತಿಲ್ಲ. ಕ್ಯಾಮ್ರಾ ಬಂದೇ ಮಾಡ್ಬಾರ್ದು ಹಂಗಾಗೈತಿ. ಅಂತಂದ್ರೆ ಈ ಒಂದು ಮಳೆ ಒಂದು ಬಂದಿತ್ತಲ್ಲ, ಅದೇನಂತಾರೆ ವೈಬೇ ಕ್ರಿಯೇಟ್ ಆಗೈತೆ ಪೂರಾ ಹೆವನ್. ಅಲ್ಲಿ ಕಾಣತೈತೆ ನೋಡ್ರಿ ಅಂಜನಾದ್ರಿ ಬೆಟ್ಟ. ಬಂದೆವೋ ನಾವು ಬಂದೆವೋ. ಹೋ ಈ ವ್ಯೂನು ಮಸ್ತ್ ಅದ, ಈ ರೋಡು ಮಸ್ತ್ ಅದ, ಹೋಗತ್ತಿದ್ದ ಜಾಗನೂ ಮಸ್ತ್ ಅದ. ಇನ್ನೇನು ಬೇಕು, ಸಾಕು. ಓಹೋ, ಕರ್ವಿಂಗ್ನಾಗ ಓಡ್ಸಕ್ಕೆ ಏನು ಮಜಾ ಬರ್ತದೆ ಗೊತ್ತೇನು. 1 ಡೇ ಟ್ರಿಪ್ ಮಾಡ್ತಿದ್ರೆ
ಆರಾಮ್ಸೆ ನೀವು ಅಂಜನಾದ್ರಿ ಕಡೆ ಬರ್ಬೋದು. ಒನ್ ಡೇ ರೈಡ್ ಮಸ್ತ್ ಆಕೈತೆ. ಮೊದಲೆಲ್ಲ ನಾ ಇವಾಗ ಭಾಳ ವರ್ಷ ಆಯ್ತು ರೀ ನಾನು ಬಂದೆ, 4 ವರ್ಷ ಆಯ್ತಾನ. ಅವಾಗ ರೋಡೆಲ್ಲ ಭಾಳ ಹೊಲಸಿತ್ತು, ಈಗೆಲ್ಲ ಚಲೋ ಮಾಡ್ಯಾರ ಅಂತಾರೆ ನೋಡ್ರಿ. ಟಿ ಫುಲ್ ಮಸ್ತ್. ಅಂತೂ ಇಂತೂ ಅಂಜನಾದ್ರಿ ಬಂದೆವು. ಅಡಿ ಪಾರ್ಕಿಂಗ್ ನೋಡ್ಬೇಕಲ್ಲ. ಹುಡುಗ ನಮ್ಮ ದೋಸ್ತಿನ ಹಿಂದೆ ಉಳ್ದಾರಿ. ಇಲ್ಲಿದೆ ಒಳಗೆ ಹೋಗ್ಬೇಕು. ನೋಡು ಎಲ್ಲರ ಗಾಡಿ ಹಚ್ಚಕ್ಕೆ ಜಾಗ ಐತೆ. ಹಾಂ, ಇಲ್ಲೈತಲ್ಲ ಪಾರ್ಕಿಂಗ್. ಅಂತೂ ಇಂತೂ ಬಂದೆವು. ನಿಮ್ಮ ಮ್ಯಾಗ ಹೋಗಿನ ಸಿಗ್ತೀನತ್. ಇಲ್ಲ ಅಂದ್ರೆ ಸ್ಟೆಪ್ ಸ್ವಲ್ಪ ಮುಂದಾಗ ವೀಡಿಯೋ ಮಾಡೋಣ, ಮಸ್ತ್ ಬರ್ತಾವ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಡೆಯೋ ನಡೆಯೋ. ಲೇಟಾಗಿ ಬಂದಿದ್ದಕ್ಕೂ ವಿರೂಪಾಕ್ಷ ಗುಡಿ ದರ್ಶನ ಸಿಗ್ತೈತಿ. ಗುಡಿನೂ ನೋಡಿದ್ದಾಯ್ತು. ಟೈಮು 7 ಆಯಿತು. ಈಗೇನು ಕ್ಯಾಮ್ರಾ ಹಾಕಿದ್ರು ಏನೂ ಕಾಣೋದಿಲ್ಲ. ಸೊ ಏನು ಮಾಡೋದಂದ್ರೆ ಎಲ್ಲರೂ ಊಟ ತಿನ್ಸಿರ್ತೀವಲ್ಲ ಅವಾಗ ವಿಡಿಯೋ ಮಾಡಿರ್ತೀನಿ, ಇಲ್ಲಾಂದ್ರೆ ಊರು ಸನಿ ಹೋದಾಗ ವಿಡಿಯೋ ಮಾಡೋದು. ಈಗಂದ್ರೆ ಏನೂ ಕಾಣೋಂಗಿಲ್ಲ, ಮಾಡಿದ್ರೆ ಉಪಯೋಗ. ಟೈಮ್ ಬಂದು 12:30. ಫೈನಲಿ ನಮ್ಮ ಊರಿಗೆ ಬಂದು ಮುಟ್ಟಿದ್ದೀವಿ. ಏನಿಲ್ಲ, ಪೂರ ಕತ್ಲಿದೆ ಅಂಥೇಳಿ ಏನೂ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಟೈಮು ಭಾಳ ಐತಲ್ಲ. ಒಂದು ಲಪಡ ಆಗ್ಬಿಟ್ಟೈತೆ ರೀ. ಏನಂದ್ರೆ ಈ ಟಾಪ್ ಬಾಕ್ಸ್ ಏನು ಆ ರ್ಯಾಕ್ ಇರ್ತೈತಲ್ಲ, ಆ ರ್ಯಾಕೆ ಕಟ್ಟಾಗೈತಿ. ಆ ಇಲ್ಕಲ್ ಬಲ್ಲಿ ರೋಡ್ ಹೊಲಸೈತೆ ರೀ ಭಾಳ, ಅಂದ್ರೆ ಭಾಳ ಇಟ್ಟಿಟ್ಟ ಹೈಟ್ ತನಕ ತೆಗ್ಗದವು. ನಾ ಹಾಗೆ ಹಾಕಿದೆವು, ಅವು ಕತ್ಲಾಗ ಏನೂ ಕಾಣಲಿಲ್ಲ. ಸೊ ಏನಾಯ್ತು, ಅಲ್ಲಿ ವೇಟಿಗೆ ಅದು ಮುರಿದೇ ಬಿಡ್ತು. ಏನು ಆಗೋ ಅಕ್ಕ, ಏನ್ರಿ ದೊಡ್ಡದಾಗೋದಿತ್ತು, ಸಣ್ಣದಾಗೆ ಮುಗೀತು. ಇಲ್ಲಾಂದ್ರೆ ಅದು ಏನ್ರಿ ಪೂರ ಹೋಗಿತ್ತು ಅಂದ್ರೆ ಬಾಕ್ಸ್ ಎಲ್ಲ ಕೈ ಹಿಡ್ಕೊಂಬರ್ಲಿ. ಇನ್ನೇನಿಲ್ಲ, ಸರ್ವಿಸ್ ರೋಡಿಂದ ಹೋಗಿ ಒಳಗೆ ಹೋಗ್ಬಿಡೋದು. ಇವ ಸೀದಾ ಹೋಗ್ತಾನ, ಯಾಕಂದ್ರೆ ಅವ ಸೀದಾದಿಂದ ಹೋಗಿ ಸೋಲಾಪುರ ರೋಡಿಂದ ಒಳಗೆ ಹೋಗ್ತಾನ. ಸೊ ಈ ರೈಡು ಇಲ್ಲಿಗೆ ಮುಗೀತದ. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್. ಸೌಗ ನೋಡ್ರಿ, ನಾವು ಸೀದಾ ಹೋಗ್ತಾನ, ನಾವು ಇಲ್ಲೇ ಹೊಳ್ಳೋನು. ಓ ಬಾಯ್ 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 ಬಾಯ್. ಬಾಯ್ 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 ಬಾಯ್. ನಿಮಗೂ ಬಾಯ್.